ವೆಲ್ಕಮ್ ಬ್ಯಾಕ್ ಟು ಕನ್ನಡ IAS ಅಕಾಡೆಮಿ. ಯಾರು ಮೊದಲ ಬಾರಿ ಬಂದಿರಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ, ನಿಮಗೆ ಯೂಸ್ ಆಗ್ತದೆ ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತು ಏನು ನೋಡೋಣ ಅಂದ್ರೆ 1857ರ ದಂಗೆಯಲ್ಲಿ ಈ ಸಾಹಿತ್ಯದ ಪಾತ್ರವನ್ನು ನೋಡೋಣ. ಯಾಕೆ ಇದನ್ನು ನೋಡೋಣ ಅಂದ್ರೆ ಈಗ PSI ಪ್ರಬಂಧದಲ್ಲಿ ಈ ಕ್ವಶನ್ ಆಗಿತ್ತು. ಆಲ್ರೆಡಿ PSI ಪ್ರಬಂಧವನ್ನು ಬಿಡಿಸ್ಕೊಡಾಕತ್ತೀವಿ. ನಿನ್ನೆ ತಾನು ಒಂದು ವಿಡಿಯೋ ಮಾಡಿದ್ವಿ, ಕೇಂದ್ರ ಮತ್ತು ರಾಜ್ಯಗಳ ನಡುವೆ ರಾಜ್ಯಪಾಲರ ಯಾವ ರೀತಿ ಕೆಲಸ ಮಾಡ್ತಾರಂತ. ಈಗ ನೆಕ್ಸ್ಟ್ ವಿಡಿಯೋ ನೋಡೋಣ. 1857ರಲ್ಲಿ ಸಾಹಿತ್ಯದ ಪಾತ್ರ ಏನೇನೈತೆ ಅಂತ ನೋಡ್ತಾ ಹೋಗೋಣ ಬನ್ರಿ ಸ್ನೇಹಿತರೆ. ನೋಡ್ಕೊಳ್ರಿ, ಮೊದಲು ಪರಿಚಯ ಮಾಡ್ಕೊಡ್ತೀನಿ 1857ರ ದಂಗೆ ಅಂದ್ರೆ ಏನಂತ. 1857ರ ದಂಗೆ ಏನಂತ ಭಾರತ ಪ್ರಥಮ ಸ್ವಾತಂತ್ರ್ಯ ದಂಗೆ ಅಂತ ಕರೀತಾರೆ, ಸಿಪಾಯಿ ದಂಗೆ ಅಂತೂ ಸಹ ಕರೀತಾರೆ ಇದನ್ನು. 1857ರ ದಂಗೆಯನ್ನು ಭಾರತೀಯ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆಯುತ್ತಾರೆ. ಈ 1857ರ ದಂಗೆ ರಾಷ್ಟ್ರೀಯ ಚೈತನ್ಯವನ್ನು ಉಂಟು ಮಾಡಿತು. ಈ ಸಾಹಿತ್ಯ ಅಂದರೆ ಈ 1857ರ ದಂಗೆಯಲ್ಲಿ ಸಾಹಿತ್ಯವು ಹೋರಾಟದ ಚಿಂತನೆಯನ್ನು ಜನರಿಗೆ ತಲುಪಿಸಿತು. ನೋಡ್ರಿ, ಹೋರಾಟದ ಚಿಂತನೆಯನ್ನು ಜನರಿಗೆ ತಲುಪಿಸುವ ಪ್ರಮುಖ ಕಾರ್ಯ ಯಾವುದು ಮಾಡಿತು ಅಂದ್ರೆ ಈ ಸಾಹಿತ್ಯ ಮಾಡಿತು. 1857ರ ದಂಗೆಯಲ್ಲಿ ಅಥವಾ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸಾಹಿತ್ಯ ಹೋರಾಟದ ಚಿಂತನೆಯನ್ನು ಏನು ಮಾಡಿತು, ಎಲ್ಲ ಜನರಿಗೆ ತಲುಪುವ ಹಾಗೆ ಮಾಡಿರ್ತದೆ. ಹಾಗಾದ್ರೆ ಸಾಹಿತ್ಯದ ಮಹತ್ವ ಏನೇನು, ಸಾಹಿತ್ಯ ಪ್ರಭಾವ ಬೀರ್ತು ಅಂತ. ರಾಷ್ಟ್ರೀಯತೆಯ ಬೀಜವನ್ನು ಬಿತ್ತಿತು. ವೆರಿ ಇಂಪಾರ್ಟೆಂಟ್. ರಾಷ್ಟ್ರೀಯತೆಯ ಬೀಜವನ್ನು 1857ರ ದಂಗೆಯು ಎಲ್ಲರ ಮನದಲ್ಲಿ ಬಿತ್ತಿತು, ಎಲ್ಲರ ಮನಗಾಣದಲ್ಲಿ ಬಿಟ್ಟಿತು. ಅಂದ್ರೆ ಯಾವುದೇ ರೀತಿಯ ಭೇದ ಭಾವ ಮಾಡದೆ ಎಲ್ಲರೂ ಒಗ್ಗಟ್ಟಾದರು. ಅವಾಗ ಏನು ಗೊತ್ತಾಯ್ತು, ಹಿಂದೂ ಮುಸ್ಲಿಮರ ಒಗ್ಗಟ್ಟಿರುವುದು ಬ್ರಿಟಿಷರಿಗೆ ಗೊತ್ತಾಯ್ತು. ಈ 1857ರ ದಂಗೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವೆಂದು ಕರೆಯಲು ಸಹ ಸ್ಫೂರ್ತಿ ಆಯಿತು. ಹೋರಾಟದ ಸ್ಫೂರ್ತಿಯನ್ನು ಹೊರಡಿತು, ಜನರನ್ನು ಸಂಘಟಿಸಿತು. ಅದೇ ಹೇಳಿಲ್ಲ, ಹಿಂದೂಗಳು ಇರ್ಬೋದು, ಮುಸ್ಲಿಮರು ಇರ್ಬೋದು, ಎಲ್ಲರೂ ಒಕ್ಕಟ್ಟಾಗಿ ಇಲ್ಲಿ ಏನು ಮಾಡಿದ್ರು, ಹೋರಾಟಕ್ಕೆ ಇಳಿದ್ರು. ಆದ್ದರಿಂದ ಜನರ ಒಕ್ಕಟ್ಟು ಯಾರಿಗೆ ಗೊತ್ತಾಯ್ತು, ಬ್ರಿಟಿಷರ ಗೊತ್ತಾಯ್ತು. ದೇಶ ಆಕ್ರಮಣದ ವಿರೋಧದ ಮನೋಭಾವ. 1857ರ ದಂಗೆ ಬ್ರಿಟಿಷರ ವಿರುದ್ಧ ವಿದೇಶ ಆಕ್ರಮಣ, ಅವ್ರದ್ದು ಹೇಗೆ ಹೋರಾಟ ಮಾಡಬೇಕು, ದೇಶದವರೆಲ್ಲ ಯಾಕೆ ಒಕ್ಕಟ್ಟಾಗಬೇಕು ಅನ್ನೋದು ಈ 1857ರ ದಂಗೆ ತಿಳಿಸಿಕೊಟ್ಟಿರೋದನ್ನ ನೀವು ನೋಡ್ಬೋದಾಗಿದೆ. ಓಕೆ, ನೆಕ್ಸ್ಟ್ ಹೋಗೋಣ ಬನ್ರಿ ಸ್ನೇಹಿತರೆ. ಲೋಕ ಸಾಹಿತ್ಯದ ಪಾತ್ರ ಸ್ನೇಹಿತರೆ. ಹಾಗಾದ್ರೆ ಯಾವ್ಯಾವ ಸಾಹಿತ್ಯಗಳು ಹೋಗೋದು, ದಂಗೆಯ ಕಥೆಗಳು ಹಾಡುಗಳಾಗಿ ಹಾಡಿದರೆ, ಕಥೆಗಳು ಏನಿದ್ದರಲ್ಲ ಈ ಕಥೆಗಳು. ಎಕ್ಸಾಂಪಲ್ ಸಿಂಧೂರು ಲಕ್ಷ್ಮಣ ಹಾಡುಗಳನ್ನು ನೀವು ನೋಡ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮನ ಹಾಡುಗಳನ್ನ ನೋಡ್ಬೋದು, ಸಂಗೊಳ್ಳಿ ರಾಯಣ್ಣನ ಹಾಡುಗಳನ್ನು ನೀವು ನೋಡ್ಬೋದು. ಅದೇ ರೀತಿಯಾಗಿ ಅವಾಗ ಏನು ದಂಗೆಗಳಾಗಿದ್ದಲ್ಲ ಆ ದಂಗೆಗಳ ಕಥೆಗಳಿದ್ದು. ಒಬ್ಬ ಬ್ರಿಟಿಷ್ ಅಧಿಕಾರಿ ಇದ್ದ, ಸೈರಾ ನರಸಿಂಹರೆಡ್ಡಿ ಈ ರೀತಿಯಾಗಿ ಹೊಡೆದ, ಅವತ್ತೇನಬಹುದು ಹಾಡುಗಳಾಗಿ ಹಾಡಿದ್ರು. ಅವಾಗ ಏನಾಯ್ತು, ಸೈರಾ ನರಸಿಂಹ ರೆಡ್ಡಿಯ ಧೈರ್ಯಗಳು ಏನಾಯ್ತು ಗೊತ್ತಾಯ್ತು. ಆ ಧೈರ್ಯಗಳನ್ನ ಮೋಟಿವ್ ಆಗಿ ಇಟ್ಕೊಂಡು ಇಲ್ಲಿರ್ತಕ್ಕಂಥ ಜನರು ಏನು ಮಾಡ್ರು, ಹೋರಾಟವನ್ನು ಮಾಡಿರೋದನ್ನ ನೀವು ನೋಡ್ಬೋದು. ಜನಪದ ಗೀತೆಗಳಲ್ಲಿ ಹೋರಾಟಗಾರರ ಜನಪದ ಗೀತೆಗಳು ಹೇಳಿದ್ನಲ್ಲ, ಈ ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಮುಂತಾದ ಸಾಹಸ ಗೀತೆಗಳನ್ನ ಹಾಡುಗಳ ಮುಖಾಂತರ ಹಾಡಿರುವುದರಿಂದ ಅವಾಗ ಹೆಂಗ್ ಮಾಡಲಿದ್ದು ಅದೇ ರೀತಿ ಮಾಡಲು ಅವನ್ನೆಲ್ಲ ಜನಪದ ಗೀತೆಗಳು ಹಾಡುಗಳು ಹಾಡ್ರನ್ನ ಏನಾಯ್ತು, ಹೋರಾಟಕ್ಕೆ ಸ್ಫೂರ್ತಿ ನೀಡಿದ ಕಾವ್ಯಗಳಿದ್ದು ಹಲವಾರು. ಆ ಕಾವ್ಯಗಳು ಸಹ ಬೆಳಕಿಗೆ ಬರ್ತಾವ. ಎಲ್ಲ ಒಟ್ಟಾಗಿ ಏನ್ ಮಾಡ್ತಾವ, 1857ರ ದಂಗೆನ ಯಶಸ್ವಿಗೊಳಿಸಲು ಸಹಾಯ ಮಾಡ್ತಾವ. ಕನ್ನಡ ಸಾಹಿತ್ಯದ ಪರಿಣಾಮ. ಹಾಗಾದ್ರೆ ನಮ್ಮ ಕನ್ನಡ ಸಾಹಿತ್ಯ ಏನು ನೋಡಿದ್ದು, 1857ರ ದಂಗೆಯ ಪ್ರಭಾವ ಕನ್ನಡದ ರೈತ ಜನರ ಮೇಲೆ ಬೀಳ್ತದ. ಕವಿಗಳು ದೇಶಭಕ್ತಿ ಕಾವ್ಯಗಳನ್ನು ರಚಿಸಿದರು. ನಮ್ಮ ಕನ್ನಡ ಸಾಹಿತ್ಯ 2000 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಸಾಹಿತ್ಯ ಇವತ್ತಿಗೂ ನೀವು ಗೊತ್ತಿದೆ. ಕ್ವಶನ್ ಪೇಪರ್ ಯಾವ ರೀತಿಯಾಗಿ ಟೈಪ್ ಆಗ್ತದೆ, ಕ್ವಶನ್ ಪೇಪರ್ ಫ್ರಂಟ್ ಪೇಜಲ್ಲಿ ಕನ್ನಡಕ್ಕಿಂತ ಇಂಗ್ಲೀಷಿನ ಗಮನಿಸ್ರಿ ಅಂತ ಹೇಳ್ತಾರೆ. ನೀವೆಲ್ಲ ನೋಡಿದಿರಿ, ಅದ್ರ ಬಗ್ಗೆ ಮಾತನಾಡೋದು ಬೇಡ. ನೋಡಿದಿರಿ ನೀವು ಯಾವ ರೀತಿಯಾಗಿ ಕ್ವಶನ್ ಪೇಪರ್ ಬರ್ತದ, ಮತ್ತು ಅದಕ್ಕೆ ರೀ ಎಕ್ಸಾಮ್ ಅಂತ ಅದು ಕೋರ್ಟಿಗೆ ಹೋಗ್ತದ, ಮತ್ತೊಮ್ಮೆ ಹೋಗಿ ಮತ್ತೊಂದು ಹೇಳ್ತಾ ಎಕ್ಸಾಮ್ ಬರೀಬೇಕಾಗ್ತದ, ಇದೆಲ್ಲ ಇರ್ತದ. ನೋಡೋಣ, ಅದೆಲ್ಲ ಬೇಡ. ಈಗ ಕನ್ನಡ ಸಾಹಿತ್ಯದ ಪಾತ್ರ 1857ರಲ್ಲಿ ಸಹ ತನ್ನದೇ ಆದ ಪ್ರಾಮುಖ್ಯತೆಯನ್ನು ಪಡೆದಿತ್ತು ಎಂಬುದನ್ನು ನೀವು ಅಷ್ಟು ಗಮನಕ್ಕೆ ತಗೊಳ್ರಿ. ಇಲ್ಲಿ ನಮ್ಮ ಕನ್ನಡ ನಾಡಿನಲ್ಲಿ ರೈತ ಜನರ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರ್ತದೆ. ಯಾಕಂದರೆ ಇದೊಂದು ಲೋಕಲ್ ಲ್ಯಾಂಗ್ವೇಜ್, ಇಂಗ್ಲೀಷ್ ಅಲ್ಲ, ಹಿಂದಿ ಅಲ್ಲ. ಅದರಿಂದ ರೈತ ಜನರು ಹೆಚ್ಚಿನ ಜನ ಬಡವರಾಗಿದ್ದರು. ಹೆಚ್ಚಿನ ಜನ ಏನಿದ್ರಿ ಬಡವರಿದ್ದರು. ಆ ಬಡವರಿದ್ದರ
ಅವರದೇ ಆದ ಪ್ರಾದೇಶಿಕ ಭಾಷೆಗಳಲ್ಲಿ ತಿಳಿಸೋದು ಅವರಿಗೆ ಅವಶ್ಯಕತೆ ಇತ್ತು. ಯಾಕಂದ್ರೆ ಈ 1857ರ ದಂಗೆಯಲ್ಲಿ ರೈತರು ಬಂದಿದ್ರು, ವಿದ್ಯಾರ್ಥಿಗಳು ಬಂದಿದ್ರು, ಕಾರ್ಮಿಕರು ಬಂದಿದ್ರು. ದೊಡ್ಡ ದೊಡ್ಡ ವ್ಯಕ್ತಿಗಳು ಮಾತ್ರ ಬರಲಿಲ್ಲ. ಬಹದ್ದೂರ್ ಶಾ ಅವರು, ದೊಡ್ಡ ದೊಡ್ಡ ಬಿರುದುಗಳು ಅವ್ರೇನಿದ್ರು ಅವ್ರು ಬರಲಿಲ್ಲ. ಆದ್ದರಿಂದ ಈ ದಂಗೆ ವಿಫಲ ಆಯಿತು. ಆದ್ದರಿಂದ ಕನ್ನಡ ಸಾಹಿತ್ಯ ತನ್ನದೇ ಆದ ಪ್ರಾಮುಖ್ಯತೆಯನ್ನು 1857ರ ದಂಗೆಯಲ್ಲಿ ಹೊಂದಿರೋದನ್ನು ನೀವು ನೋಡಬಹುದು. ಉತ್ತರ ಭಾರತದ ಸಾಹಿತ್ಯ ನೀವು ಏನು ಮಾಡಬೇಕಾದ್ರೆ ಡಿವೈಡ್ ಮಾಡಿ ಬರುತ್ತೆ. ದಟ್ ಈಸ್ ಅ ಮೈಂಡ್ ಮ್ಯಾಪ್. ಕನ್ನಡ ಸಾಹಿತ್ಯದ ಪಾತ್ರ, ಉತ್ತರ ಭಾರತದ ಸಾಹಿತ್ಯ, ದಕ್ಷಿಣ ಭಾರತದ ಸಾಹಿತ್ಯ, ಈ ರೀತಿಯಾಗಿ ಬರೆದು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ಕೋತ ಆದರೆ ನಿಮ್ಮ ಪ್ರಬಂಧದಲ್ಲಿ ಒಂದು ಒಳ್ಳೆಯ ಅಂಕಗಳು ಬರ್ತಾವೆ ಅನ್ನೋದು ನಮ್ಮ ಅನಿಸಿಕೆಗಳು ಸ್ನೇಹಿತರೆ. ಸರಿಯಾಗಿ ಓದ್ಕೊಳ್ರಿ. ಬಲ್ವಾಯಿ ಇರ್ಬೋದು, ಅಜೀಮುಲ್ಲಾ ಖಾನ್ ಇರ್ಬೋದು, ಅವರ ಕಾವ್ಯಗಳು. ಒಂದು ನಿಮಿಷ ಇರೋ ಸರ್. ಉತ್ತರ ಭಾರತದ ಸಾಹಿತ್ಯದ ಪ್ರಭಾವ ಬಲ್ವಾಯಿ ಇರ್ಬೋದು, ಅಜೀಮುಲ್ಲಾ ಖಾನ್ ಅವರ ಕಾವ್ಯಗಳು, ಮಂಗಲ್ ಪಾಂಡೆ ಅವರ ಕುರಿತು ಗೀತೆಗಳು ಬಿಟ್ಟು ಬಂದು. ಮಂಗಲ್ ಪಾಂಡೆ ರೆಜಿಮೆಂಟಲ್ಲಿ ಇರ್ತಾರ. ಮಂಗಲ್ ಪಾಂಡೆ ಅವ್ರು ಏನು ಮಾಡ್ತಾರ, ಸರ್ಜೆಂಟನ್ನು ಕೊಲ್ತಾರ. ಹಂದಿ ಮತ್ತು ದನದ ಕುಬ್ಬಣಿಸೋರು ಇದ್ರು, ಅವ್ರ ಬಗ್ಗೆ ಕಾವ್ಯಗಳು ಬರ್ತಾವೆ. ಇದರಿಂದ ಜನರ ಚಿಕ್ಕದ ಹೋರಾಟ ಮಾಡ್ತಾರ. ಲಕ್ಷ್ಮೀಬಾಯಿ ಅವರ ಕಾವ್ಯಗಳು, ಲಕ್ಷ್ಮೀಬಾಯಿ ಅವರು ಸಹ ಹೋರಾಟ ಮಾಡಿರ್ತಾರ. ಧೀರ ಮಹಿಳೆ ಸಾಹಿಗಳು, ಧೀರ ಮಹಿಳೆ. ನಿಮ್ಗೆ ನೆಕ್ಸ್ಟ್ ಏನು ಹೇಳ್ತಾರೆ, 1857ರ ದಂಗೆಯಲ್ಲಿ ಮಹಿಳೆಯರ ಪಾತ್ರದ ಬಗ್ಗೆ ಬರೀರಿ ಅಂತ ಹೇಳ್ಬೋದು. ಸ್ವಲ್ಪ ಫೋಕಸ್ ಮಾಡಿ ಇಟ್ಕೋರಿ. ಒಂದು ಪ್ರಬಂಧ ನೋಡ್ರಿ, ಆ ಥರ ಆ್ಯಂಗಲ್ ಒಂದು 3-4 ಪ್ರಬಂಧ ಯಾವ ರೀತಿಯಾಗಿ ಕೇಳ್ತಾರೋ ನಿಮ್ಗೆ ಗೊತ್ತಾಗಿರ್ಬೇಕು. ಓಕೆ, ಇಷ್ಟ ಐತಿ. ಪ್ರಮುಖ ಸಾಹಿತ್ಯದ ವ್ಯಕ್ತಿತ್ವಗಳು. ಭಾರತೀಯ ಕವಿ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ವೆರಿ ಇಂಪಾರ್ಟೆಂಟ್. ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅವರು ಇರ್ಬೋದು. ಇವರೆಲ್ಲ ಒಳ್ಳೆಯ ಪ್ರಭಾವವನ್ನು ಬೀರ್ತಾರೆ. ಮತ್ತಷ್ಟೇ ಅಲ್ಲದೆ ಸುಭಾದ್ರ ಕುಮಾರ್ ಚೌಹಾಣ್ ರವರು ಇರ್ಬೋದು, ಝಾನ್ಸಿ ವಾಲಿ ರಾಣಿ ಕವಿತೆಗಳಿರ್ಬೋದು. ಈ ರೀತಿಯಾಗಿ ಪ್ರತಿಯೊಬ್ಬರು ತಮ್ಮದೇ ಆದ ಕವಿತೆಗಳನ್ನು ಬರಿತಾ ಹೋಗ್ತಾರೆ. ಅವು ಹಲವಾರು ವ್ಯಕ್ತಿಗಳ ಮೇಲೆ ಎಫೆಕ್ಟ್ ಬೀರ್ತಾ ಹೋಗ್ತಾವ ಎಂಬುದು ನಿಮಗೆ ಗೊತ್ತಿರಲೇಬೇಕಾಗ್ತದೆ. ಇಲ್ಲದಾರಲ್ಲ ಈ ರೀತಿಯಾಗಿ ಏನು ಮಾಡ್ತಿದ್ರು, ಕವಿತೆಗಳನ್ನು, ಹಾಡುಗಳನ್ನ, ಕತೆಗಳ ಮುಖಾಂತರ ಹೇಳ್ತಿದ್ರು. ಅವೇನಾಗ್ತದೆ, ಇಲ್ಲೆಲ್ಲ ಕುಂತದ ಜನರಿಗೆ ಹೆಲ್ಪ್ ಆಗ್ತದೆ ಸ್ನೇಹಿತರೆ. ರಾಣಿ ಲಕ್ಷ್ಮೀಬಾಯಿ ಮತ್ತು ಸಹಿತ ಮಕ್ಕಳಿಂದ ವಯಸ್ಕರವರಿಗೆ ದೇಶಭಕ್ತಿಯ ಸಂಕೇತವಾಯಿತು. ಕಾವ್ಯಕಥೆಗಳ ಮೂಲಕ ಜನಮನನ್ನು ಗೆದ್ದ ನಾಯಕಿಯವರು. ಮಂಗಲ್ ಪಾಂಡೆ ಸಾಹಿತ್ಯದ ಚಿತ್ರಣ, ಕಾವ್ಯಗಳಲ್ಲಿ ಅವರ ಸಾಹಸ ಹೇಳರು, ಹಾಡುಗಳ ಮುಖಾಂತರ. ಬ್ರಿಟಿಷರ ವಿರುದ್ಧದ ದಂಗೆಗಳು ಸಹ ಅಲ್ಲಿ ಮೂಡಿ ಬಂದಿರೋದನ್ನು ನೀವು ನೋಡ್ಬೋದು. ಸಾಹಿತ್ಯ ಸಂಗ್ರಾಮದ ದಾಖಲೆ, ಹೋರಾಟಗಾರ ಕಥೆಗಳ ಸಂಗ್ರಹ ಇರಬಹುದು, ಕ್ರಾಂತಿಕಾರಕ ಜೀವನ ಚರಿತ್ರೆಗಳಿರ್ಬೋದು, ಜನಸಾಮಾನ್ಯರ ನೋವು ಮತ್ತು ಸ್ಫೂರ್ತಿ ಇರಬಹುದು. ಸಾಹಿತ್ಯದ ಪರಿಣಾಮ, ಹೊಸ ರಾಷ್ಟ್ರೀಯತೆ ಹುಟ್ಟಿಕೊಂಡಿತ್ತು, ಮುಂದಿನ ಹೋರಾಟಗಳಿಗೆ ನೆಲೆ ಬೀಳು, ದೇಶಭಕ್ತಿ, ಸಾಹಿತ್ಯದ ಕ್ರಾಂತಿ. 1857 ದಂಗೆ ಯಶಸ್ಸನ್ನು ಸಾಹಿತ್ಯ ಸಂಸ್ಕೃತಿ ಬಲಪಡಿಸಿತು. ಸಾಹಿತ್ಯವೇ ಜನಮನದಲ್ಲಿ ಸ್ವಾತಂತ್ರ್ಯ ಚಳುವಳಿಯನ್ನು ಜೀವಂತವಾಗಿಟ್ಟಿತ್ತು. ಇಲ್ಲಿ 1857 ಯಶಸ್ಸನ್ನು, ಸಾಹಿತ್ಯ ಯಶಸ್ಸನ್ನು ಬಿಡಿತು. ಸಾಹಿತ್ಯವೇ ಜನಮನದಲ್ಲಿ ಸ್ವಾತಂತ್ರ್ಯ ಚಳುವಳಿಯನ್ನು ಜೀವಂತವಾಗಿಟ್ಟಿತು. ಈ ರೀತಿಯಾಗಿ ನಾನು ಕೇವಲ ಬುಲೆಟ್ ಪಾಯಿಂಟ್ಸ್ ಮಾತ್ರ ಹೇಳಿದ್ದೀನಿ ರೀ, ಬುಲೆಟ್ ಪಾಯಿಂಟ್ಸ್. ಆದ್ದರಿಂದ ನಾನು ನಿಮ್ಗೆ ಹೇಳೋದಂದ ವೆರಿ ಇಂಪಾರ್ಟೆಂಟ್. ನೋಡ್ಕೊಳ್ರಿ, ಚೆನ್ನಾಗಿ ಸ್ಟಡಿ ಮಾಡಿರಿ. ನೋಟಿಫಿಕೇಶನ್ ಇನ್ನೂ ಆಗ್ತಾವಣಕತ್ತಾರ, ನೋಡೋಣ ಆಗಲಿ. ಅಪ್ಲಿಕೇಶನ್ ಇನ್ನೊಂದು ಶುಭ ಸುದ್ದಿ ಅಂದರೆ ಇದು 708 ಅಂದರೆ 708 ಪೋಸ್ಟ್ ಯಾವುದು, SDA, FDA ಅಂತ ಇನ್ನೊಂದು ಯಾವ ಒಂದು 5-6 ಜಾಬ್ಗಳು ಇನ್ಕ್ಲೂಡ್. ಅವಕ್ಕೆ ಏನು ಮಾಡ್ತಾರೆ, ಮತ್ತೆ ಡೇಟನ್ನು ಎಕ್ಸ್ಟ್ರಾ ಕೊಟ್ಟಾರ. ಯಾರು ಅಪ್ಲೈ ಮಾಡಿಲ್ಲ ದಯವಿಟ್ಟು ಅಪ್ಲೈ ಮಾಡಿಕೊಡ್ರಿ. ಅಪ್ಲೈ ಮಾಡಿಕೊಡ್ರಿ, SSB ಆಗ್ರಿ. ಚೆನ್ನಾಗಿ ಸ್ಟಡಿ ಮಾಡೋ ಸ್ನೇಹಿತರೆ. ಮತ್ತು ನೆಕ್ಸ್ಟ್ ವಿಡಿಯೋಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್. ಓಕೆ ಸ್ನೇಹಿತರೆ, ಬಾಯ್. ನಿಮಗೆ ಏನೋ ಡೌಟ್ ಅಂತಿದ್ರೆ ಕಮೆಂಟ್ ಹಾಕ್ರಿ. ಏನಾದರೂ ನನ್ನ ಕೈಲಾದಷ್ಟು ನಾನು ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್ ಸ್ನೇಹಿತರೆ. ವೆಲ್ಕಮ್ ಬ್ಯಾಕ್ ಟು ಕನ್ನಡ ಐಸ್ ಅಕಾಡೆಮಿ ಸ್ನೇಹಿತರೆ. ಈ ಅಕಾಡೆಮಿ ನಿಮಗೆ ಯೂಟ್ಯೂಬ್ ಚಾನಲ್ ನಿಮಗೆ UPSC ಇರ್ಬೋದು, KPSC ಇರ್ಬೋದು, ಡಿಗ್ರಿ ಅನ್ಕಿಂತ ಇದು ಮೇನ್ಲಿ ಫೋಕಸ್ ಆನ್ UPSC ಆ್ಯಂಡ್ KPSC ಹೆಲ್ಪ್ ಆಗ್ತದೆ. ಯಾರು ಮೊದಲ ಬಾರಿಗೆ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ ಸ್ನೇಹಿತರೆ. ಇವತ್ತೇನು ನೋಡಿದ್ರೆ PSIನಲ್ಲಿ ಕೇಳಿರ್ತಕ್ಕಂಥ ಇದೊಂದು ಪ್ರಬಂಧ ಮಾದರಿಯ ಪ್ರಶ್ನೆ ಪತ್ರಿಕೆ ಏನು ಮನೆ ನಡೀತಲ್ಲ ಸ್ನೇಹಿತರೆ. ಅವ್ರ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ರಾಜ್ಯಪಾಲರ ಪಾತ್ರ, ದಟ್ ಇಸ್ ರಿಲೇಟೆಡ್ ಟು ಗವರ್ನರ್. ಈ ಗವರ್ನರ್ ಆಲ್ರೆಡಿ ಏನಾದ್ರೆ ಕರೆಂಟ್ ಅಫೇರ್ಸ್ಗಳು ಅದಾರ, ಇವ್ರ ಬಗ್ಗೆ ನಿಮ್ಗೆ ಹೆಚ್ಚಿಗೆ ಕ್ವಶನ್ ಆಗ್ತಾವೆ. ಆದರೆ ಸ್ವಲ್ಪ ಚೆಂದಾಗಿ ನೋಡ್ಕೊಂಡು ಇಟ್ಕೊಂಡ್ರೆ ಸಾಧ್ಯ ಆಗ್ತದೆ ಸ್ನೇಹಿತರೆ. ಓಕೆ, ಶುರು ಮಾಡೋಣೇನ್ರಿ. ಬಟ್ ಸ್ನೇಹಿತರೆ, ರಾಜ್ಯಪಾಲರ ಸಂವಿಧಾನಾತ್ಮಕ ಸ್ಥಾನ ಮೊದಲನೇದಾಗಿ ನಿಮ್ಗೆ ಏನು ಗೊತ್ತಿರಬೇಕು, ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸಬ್ಜೆಕ್ಟ್, ಸಂವಿಧಾನಕ್ಕೆ ಸಂಬಂಧಿತಪಟ್ಟ ಸಬ್ಜೆಕ್ಟ್. ಆದ್ದರಿಂದ ರಾಜ್ಯಪಾಲರಾಗಿರ್ಬೋದು,
ಈ ರಾಷ್ಟ್ರಪತಿ ಇರ್ಬೋದು, ಪ್ರಧಾನಮಂತ್ರಿ ಇರ್ಬೋದು, ಲೋಕಸಭೆ, ರಾಜ್ಯಸಭೆ ಇವುಗಳ ಬಗ್ಗೆ ನಿಮ್ಗೆ ಏನಾಗಿರ್ಕು ಯಾರು ಓದಕತ್ತಿರ ಅವ್ರಿಗೆ ಗೊತ್ತಿರ್ತದ. ಯಾರು ಈಗ ತಾನೇ ಓದಕ್ಕೆ ಶುರು ಮಾಡಿದ್ರೆ ಸ್ವಲ್ಪ ಅವ್ರ ಬಗ್ಗೆ ಆರ್ಟಿಕಲ್ಸ್ ಇರ್ಬೋದು, ಯಾವ ವಿಧಿ ಒಳಗೆ ಬರ್ತಾರೆ ಮತ್ತು ಅವ್ರ ಕಾರ್ಯಗಳೇನು ಅಂತ ಗೊತ್ತಿರ್ಬೇಕು. ಅವ್ರು ಎಷ್ಟು ಚಂದ ಕೇಳ್ಯಾರಂದ್ರೆ ಕೇಂದ್ರ ಮತ್ತು ರಾಜ್ಯದ ನಡುವೆ ರಾಜ್ಯಪಾಲರ ಪಾತ್ರ ಕೊಟ್ರ. ಆ್ಯಕ್ಚುಲಿ ಇದು ಯಾವ ವಿಷಯಕ್ಕೆ ಸಂಬಂಧಪಟ್ಟದಂದ್ರೆ ಈ 352, 356, 360 ಏನು ಎಮರ್ಜೆನ್ಸಿ ಬರ್ತಾವಲ್ಲ, ಈ ಎಮರ್ಜೆನ್ಸಿ ಒಳಗೆ ರಾಜ್ಯದಲ್ಲಿ ಇರ್ತಕ್ಕಂಥ ವಿಧಾನಸಭೆಯನ್ನು ಡಿಸ್ಮಿಸ್ ಮಾಡಿ ಕೇಂದ್ರದ ಅಧಿಕಾರವನ್ನು ಮಾಡ್ತಿರ್ತಾರೆ. ಕೇಂದ್ರ ದುರುಪಯೋಗ ಪಡಿಸ್ಕೊಳ್ತಿರ್ತದೆ, ಅದ್ರ ರಿಲೇಟೆಡ್ ಐತಿ. ಆದ್ದರಿಂದ ಸ್ವಲ್ಪ ಚಂದ ಕೂತು ಕೇಳ್ಕೊಂಡಿದ್ದಾದಲ್ಲಿ ನಿಮಗೆ ಮುಂದೆ ಯಾವುದು ಬರ್ತದೋ ಅಂತ ಹೇಳೋ ತನಕ ಯಾರಿಗೂ ಸಾಧ್ಯವಿಲ್ಲ. ಈಗ ಏನದಾವ, ಯಾವ ರೀತಿಯಾಗಿದಾವ ನೋಡ್ಕೊಳ್ರಿ. ದಿನಾಲು ಒಂದೊಂದು ಮಾಡೋ ಪ್ರಯತ್ನ ನಾನು ಮಾಡ್ತೇನೆ. ಟೈಮ್ ಸಿಕ್ಕರೆ ಮಾಡ್ತೇನೆ. ಟೈಮ್ ಸಿಕ್ಕಾಗನಕ ನಾನು ನಿಮಗೆ ಡೆಫಿನೆಟ್ ಟೈಮ್ ಕೊಡತ್ತೀನಿ, ನೋಡ್ತಾ ಹೋಗ್ರಿ. ಶುರು ಮಾಡೋಣ್ರಿ ಮೊದಲನೇ. ಹಾಗಾದ್ರೆ ರಾಜ್ಯಪಾಲರ ಸಂವಿಧಾನದಾಗ ಎಲ್ಲೆಲ್ಲಿ ಸ್ಥಾನಮಾನ ಪಡ್ಕೊಂಡಾರ ಅನ್ನೋದು. ಸ್ನೇಹಿತರೆ, ಸಂವಿಧಾನದ ಆರ್ಟಿಕಲ್ ಅಥವಾ ಸಂವಿಧಾನದ ವಿಧಿ 153 ಮತ್ತು 163 ಇಲ್ಲಿ ಅದನ್ನು ಈ ರಾಜ್ಯಪಾಲರ ಅಧಿಕಾರಗಳದಾವ. ಅವ್ರು ಏನೇನು ಅಧಿಕಾರ ಮಾಡ್ಬೋದು, ಅವರು ಶಾಸನೀಯ ಅಧಿಕಾರಗಳಿರ್ಬೋದು, ಪರಂಗಿಯ ಅಧಿಕಾರಗಳಿರ್ಬೋದು, ವಿವೇಚನಾಧಿಕಾರಗಳಿರ್ಬೋದು. ವೆರಿ ಇಂಪಾರ್ಟೆಂಟ್. ನೀವು ಏನಾದರೂ ಗವರ್ನರ್ ಬಗ್ಗೆ ಓದಿದ್ರೆ ಅವರ ವಿವೇಚನಾಧಿಕಾರವನ್ನು ನೀವು ಓದಲೇಬೇಕು. ವೆರಿ 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 ಇಂಪಾರ್ಟೆಂಟ್ ಅವರ ವಿವೇಚನಾ ಅಧಿಕಾರಿಗಳು. ವೆರಿ ಇಂಪಾರ್ಟೆಂಟ್. ಈಗ ಹೆಂಗೆ ರಾಜ್ಯಪಾಲರ ಹುದ್ದೆ ಒಳಗೆ ನೀವು ಒಂದು 10 ಸ್ಟಾರ್ ತಗೊಂಡು ಹತ್ರ ಆ 7 ಸ್ಟಾರ್ ಇವರು ಅವರ ವಿವೇಚನಾಧಿಕಾರಿಗಳು ಓದಬೇಕು. ಇವರು ಮೊದಲನೇದಾಗಿ ರಾಜ್ಯದ ಮುಖ್ಯಸ್ಥರಾಗಿರ್ತಾರೆ. ಹೆಂಗೆ ರಾಷ್ಟ್ರಪತಿ ಅವ್ರ ಮುಖ್ಯಸ್ಥರಾಗಿರ್ತಾರೆ, ಅದೇ ರೀತಿಯಾಗಿ ಇಲ್ಲಿ ಯಾರಿರ್ತಾರೆ, ನಮ್ಮ ರಾಜ್ಯಪಾಲರು ಇರ್ತಾರೆ. ಮಂತ್ರಿಸಭೆಯ ಸಲಹೆಯ ಮೇರೆಗೆ ಇವರು ಏನು ನಿರ್ಧಾರ ತಗೋತಾರೆ. ಆರ್ಟಿಕಲ್ 153 ಮತ್ತು 163ರಲ್ಲಿ ಇವರ ಅಧಿಕಾರಗಳು ಕಾರ್ಯಗಳ ಬಗ್ಗೆ ಹೇಳ್ತಾರೆ. ಇವರು ಸಂವಿಧಾನದ ರಕ್ಷಕರಾಗಿರ್ತಾರೆ. ವೆರಿ ಇಂಪಾರ್ಟೆಂಟ್. ಸಂವಿಧಾನದ ರಕ್ಷಕರು ಇವರಾಗಿರ್ತಾರೆ. ಸಂವಿಧಾನ ಏನು ಕೊಟ್ಟದ ಅವ್ರಿಗೆ ಎಷ್ಟು ಹೇಳಿದ 153ರಿಂದ 163 ಈ ವಿಧಿ ಒಳಗೆ ಅವ್ರು ಏನು ಮಾಡಬೇಕಾಗ್ತದೆ, ನಮ್ಮ ಅಧಿಕಾರ ಕಾರ್ಯಗಳ ಚಲಾಯಿಸ್ಬೇಕಾಗ್ತದೆ. ಇದನ್ನು ಬಿಟ್ಟು ಏನಾದರೂ ಮಾಡಿದ್ರೆ ಅದು ಸಂವಿಧಾನ ಉಲ್ಲಂಘನೆ ಆಗ್ತದೆ. ಇದನ್ನು ನೀವು ಗಮನಿಸಬೇಕಾಗಿರ್ತದೆ. ಓಕೆ, ಹೋಗೋಣೇನ್ರಿ ಮುಂದೆ ಬನ್ರಿ ಸ್ನೇಹಿತರೆ. ಇನ್ನು ವೆರಿ ವೆರಿ ಇಂಪಾರ್ಟೆಂಟ್. ಇವ್ರು ಏನಿರ್ತಾರೆ, ಕೇಂದ್ರ ಮತ್ತು ರಾಜ್ಯದ ಸೇತುವೆಯಾಗಿರ್ತಾರ. ರಾಜ್ಯದಲ್ಲಿ ಕೇಂದ್ರದ ಪ್ರತಿನಿಧಿ ಇವರು. ರಾಜ್ಯದ ಈಗ ಒಂದು ರಾಜ್ಯ ಸರ್ಕಾರ ಐತಿ ಅಂತ ತಿಳ್ಕೊ. ರಾಜ್ಯ ಸರ್ಕಾರ, ಈ ರಾಜ್ಯ ಸರ್ಕಾರದಲ್ಲಿ ಇವ್ರು ಯಾವುದರ ಪ್ರತಿನಿಧಿಯಾಗಿರ್ತಾರೆ, ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಏನು ಮಾಡ್ತಿರ್ತಾರೆ, ಈ ರಾಜ್ಯಪಾಲರು ಕಾರ್ಯವನ್ನು ಮಾಡ್ತಿರ್ತಾರೆ. ಯಾಕಂದ್ರೆ ಇವರನ್ನ ಯಾವುದೇ ರೀತಿಯಾಗಿ ಈ ರಾಜ್ಯ ವಿಧಾನಸಭೆ, ವಿಧಾನ ಪರಿಷತ್ ಅವ್ರು ಆರಿಸಂಗಿಲ್ಲ. ಇದೇನು ಕೇಂದ್ರ ಸರ್ಕಾರದವ್ರು ಏನು ಮಾಡಿರ್ತಾರೆ, ಈ ರಾಜ್ಯಪಾಲರನ್ನು ಆರಿಸಿ ಕಳಿಸಿರ್ತಾರೆ. ಆದ್ದರಿಂದ ಅವರು ಏನಾಗಿ ವರ್ಕ್ ಮಾಡ್ತಾರೆ ಅಂದ್ರೆ ಕೇಂದ್ರದ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸ್ತಾರೆ. ಇದರಿಂದ ಅವರಿಗೆ ಒಲವು ಹೆಚ್ಚಿಗೆ ಯಾವ್ದು ಕಡೆ ಇರ್ತದೆ ಅಂದ್ರೆ ಈ ಕೇಂದ್ರ ಸರ್ಕಾರದ ಕಡೆ ಒಲವು ಇರ್ತದೆ, ರಾಜ್ಯ ಸರ್ಕಾರದ ಕಡೆ ಅಷ್ಟೊಂದು ಒಲವು ಇರುವುದಿಲ್ಲ. ಇದನ್ನು ನೀವು ಗಮನಿಸಬೇಕು. ಇನ್ನು ರಾಜ್ಯದ ಹಿತವನ್ನು ಕೇಂದ್ರಕ್ಕೆ ತಿಳಿಸುವರು. ರಾಜ್ಯ ಹಿತ ಆಯಿತು ಅಂದ್ರೆ ರಾಜ್ಯ ಸುಖಕರವಾಗಿ ಜೀವನ ನಡೆಸುತ್ತೆ. ರಾಜ್ಯ ಅಂದ್ರೆ ಏನ್ರಿ, ರಾಜ್ಯದಲ್ಲಿರ್ತಕ್ಕಂಥ ಜನರು. ರಾಜ್ಯದ ಉದ್ದೇಶ ಅಥವಾ ಸರ್ಕಾರದ ಉದ್ದೇಶ ಜನರ ಕಲ್ಯಾಣವನ್ನು ಸಾಧಿಸುವುದು. ಕಲ್ಯಾಣ ರಾಜ್ಯ, ಸುಖಿ ರಾಜ್ಯ. ಅದರಿಂದ ರಾಜ್ಯದಲ್ಲಿರ್ತಕ್ಕಂಥ ಅವರ ಹಿತ ಮತ್ತು ಅಹಿತವನ್ನು ತಿಳಿಸುವುದು, ಸುಖ ಕಷ್ಟಗಳನ್ನು ತಿಳಿಸುವುದು. ಆರ್ಟಿಕಲ್ 355 ಅನುಸರಣೆ ಇವರು ಮಾಡ್ತಾರೆ. ಯಾರು, ರಾಜ್ಯಪಾಲರು. ಇಷ್ಟು ಈ ಪಾಯಿಂಟ್ಗಳನ್ನ ಹಾಕಿ, ಈ ಆರ್ಟಿಕಲ್ಗಳನ್ನ ಹಾಕಿ ನೀವು ಏನಾದರೂ ಪ್ರಬಂಧ PSI ಬರ್ತಿದ್ದೆ ಆದರೆ ಒಳ್ಳೆಯ ಅಂಕಗಳು ಸಿಕ್ಕು ಯಶಸ್ವಿ ಆಗ್ತೀರಿ. ನಾ ಯಾವಾಗಲೂ ಹೇಳಿದೆ, ವಿವೇಚನಾಧಿಕಾರ ವೆರಿ ವೆರಿ ಇಂಪಾರ್ಟೆಂಟ್. ಬಹುಮತ ಯಾರಿಗೂ ಬಂದಿರ್ಲಿಕ್ಕಂತ ಅಂದ್ರೆ ಈಗ ಆ್ಯಕ್ಚುಲಿ ಎರಡು ಪಕ್ಷ ಅದ. A ಅನ್ನೋ ಒಂದು ಪಕ್ಷ ಐತೆ, B ಅನ್ನೋ ಒಂದು ಪಕ್ಷ ಐತೆ. ನೋಡ್ಕೊಡ್ರಿ, A ಅನ್ನೋ ಪಕ್ಷ ಐತಿ, B ಅನ್ನೋ ಪಕ್ಷ ಐತಿ. ಸ್ನೇಹಿತರೆ, A ಪಕ್ಷ B ಪಕ್ಷ ಈ ಯಾವುದೋ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಬರಲಿಕ್ಕಂದ್ರೆ ಈ ರಾಜ್ಯಪಾಲರು ಯಾರು ಸ್ವಲ್ಪ ಹೆಚ್ಚಿಗೆ ಬಹುಮತ ಏನೋ ಚುನಾವಣೆ ನಡೆಯುತ್ತಾ, ಚುನಾವಣೆ ಬಹುಮತವನ್ನು ಯಾರು ಪಡ್ಕೊಂಡಿರ್ತಾರೆ ಅವ್ರು ಕರೆಸ್ತಾರೆ. ಎರಡಕ್ಕೂ ಬರಲಿಕ್ಕಂದ್ರೆ ತಮ್ಮ ವಿವೇಚನಾಧಿಕಾರವನ್ನು ಬಳಸಿ ತಮ್ಗೆ ಯಾರು ಅರ್ಹ ಅಭ್ಯರ್ಥಿ ಅನ್ನಿಸ್ತಾರೆ ಅವ್ರನ್ನ ಕರೆಸಿ ಏನು ಮಾಡ್ತಾರೆ, ಸರ್ಕಾರ ರಚನೆಗೆ ಹೇಳ್ತಾರೆ. ರಾಜ್ಯಪಾಲ ವರದಿ ಆದರ್ಶ ಆರ್ಟಿಕಲ್ 356 ಜಾರಿ. ಅದು ಹೇಳಿಲ್ಲ 356 ಇದು ವೆರಿ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್. ಇದನ್ನು ಮಾಡಿ ಏನು ಮಾಡ್ತಾರೆ, ರಾಜ್ಯದ ಅಧಿಕಾರವನ್ನು ಕಸ್ಕೊಂಡು ಬಿಡ್ತಾರೆ. ಆದ್ದರಿಂದ ಇದು ಒಳ್ಳೆಯದಾಗಿ ಯೂಸ್ ಆಗಬೇಕು ಅಂತ ನಮ್ಮ ಸಂವಿಧಾನ ಒಂದು ಕೇಸ್ನ ಹೇಳ್ತಾ, ಆ ಕೇಸ್ ಯಾವುದಂತ ನೀವು ಕಮೆಂಟ್ ಹಾಕ್ರಿ ನೋಡೋಣ. ಕೆಲವು ಕಾನೂನು ಮಸೂದೆಗಳು ರಾಷ್ಟ್ರಪತಿ ಕಳಿಸ್ತಾರೆ. ಇದು ರಾಜ್ಯಪಾಲ ಇದನ್ನು ವಿಧಾನಸಭೆ, ವಿಧಾನ ಪರಿಷತ್ ಬಂದಿರ್ತದೆ, ಗವರ್ನರ್ ಸಹಿ ಹಾಕಬೇಕಿರ್ತದೆ. ಆ ಗವರ್ನರ್ ಕೆಲವು ಕಾಯ್ದಿರಿಸಿ ರಾಷ್ಟ್ರಪತಿ ಕಳಿಸ್ತಾರೆ.
ರಾಷ್ಟ್ರಪತಿಯಿಂದ ಮತ್ತೆ ಮರಳಿ ಬರ್ತದೆ. ಈ ರೀತಿಯಾಗಿ ಅಧಿಕಾರಗಳದಾವ. ಇನ್ನು ವಿವಾದಗಳದಾವ. ಪಕ್ಷಪಾತದ ಆರೋಪ ಇರ್ತದ. ಯಾಕಂದ್ರೆ ಕೇಂದ್ರ ಸರ್ಕಾರ ಆಯ್ಕೆ ಮಾಡಿರುವುದರಿಂದ ರಾಜ್ಯ ಸರ್ಕಾರ ಪಕ್ಷಪಾತ ತೋರ್ತದೆ. ರಾಜಕೀಯ ಪ್ರಭಾವದಿಂದ ಕೆಲಸ ಮಾಡಬಹುದು. ಸರ್ಕಾರದ ರಚನೆ ಸಂದರ್ಭಗಳಲ್ಲಿ ತಕರಾರು ಮಾಡ್ತಾರೆ ಇವರ. ಯಾಕಂದ್ರೆ ಯಾವುದೇ ಪಕ್ಷ ಸ್ಪಷ್ಟ ಬಹುಮತ ಇಲ್ಲ, ಇವು ಲೋಕಸಭೆಯಲ್ಲಿ ಬೆಂಬಲ ಇಲ್ಲ ಅಂತ ಹೇಳಿ ತೊಂದರೆ ಮಾಡಿ ಗಿಂಜು ಬಿಡ್ತಾರೆ. ಇನ್ನು ಸುಧಾರಣಾ ಆಯೋಗದ ಶಿಫಾರಸು. ಫಸ್ಟ್ ಸರ್ಕಾರಿ ಆಯೋಗ ಕೇಳ್ತಾರೆ ಕ್ವಶನ್. ಸರ್ಕಾರಿ ಆಯೋಗ ಮತ್ತು ಪೂಂಚೆ ಆಯೋಗ. ರಾಜ್ಯಪಾಲರು ತಟಸ್ಥ ವ್ಯಕ್ತಿಯಾಗಿರಬೇಕು. ಆರ್ಟಿಕಲ್ 350 ಬಳಕೆ ದೂರವಿರಬೇಕು. ರಾಜ್ಯ ಸರ್ಕಾರದ ಸಲಹೆಯನ್ನು ನೇಮಕಾತಿಯಲ್ಲಿ ಪರಿಗಣಿಸಬೇಕು. 356ಕ್ಕೆ ನಂತರ ಇದೊಂದು ಕೊನೆಯ ಅಸ್ತ್ರ ಅಂತ ಹೇಳಿದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಇದೊಂದು ಕೊನೆಯ ಅಸ್ತ್ರ, ಆದ್ದರಿಂದ ಅದನ್ನು ಸರಿಯಾಗಿ ಬೆಳೆಸ್ಕೊಳ್ಬೇಕಾಗ್ತದೆ. ಅನಾವಶ್ಯಕವಾಗಿ ಅದನ್ನು ಬಳಸಬೇಡ್ರಿ ಅಂತ ಅಂಬೇಡ್ಕರ್ ಹೇಳ್ಯಾರ. ಇದು ನಿಮ್ಮ ಗಮನಕ್ಕೆ ಇರಬೇಕು. ಇಷ್ಟೈತಿ. ನೀವೇನೋ ಸ್ವಲ್ಪ ಇದ್ರಾಗ ಪಾಯಿಂಟ್ ಹಾಕಿ ಹೇಳಿದ್ರೆ ಒಳ್ಳೆ ಅಂಕಗಳು ನಿಮ್ಗೆ ಸಿಗ್ತಾವೆ ಸ್ನೇಹಿತರೆ. ಮತ್ತೇನೈತಿ ನೆಕ್ಸ್ಟ್ ಬರೋಣ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.